ಈ ದೇಶಗಳು ಬೌದ್ಧ ಧರ್ಮ ಇಲ್ವಾ ಹಾಗಾದ್ರೆ? ಇದೆ ತಾನೆ? ಯಾಕೆ ಹೇಳಲ್ಲ ನೀವು ಹಾಗಾದ್ರೆ? ಹೇಳೋದಾದ್ರೆ ಯಾಕೆ ಕ್ರಿಶ್ಚಿಯನ್ ಅಂತ ಬರ್ಸಿ ಅಂತ ಹೇಳ್ತೀರಿ? ಹೀಗೆ ನೋಡಿ, ಈ ಧರ್ಮವನ್ನ ಒಡೆದಾಕುವಂತ ಕೆಲಸವನ್ನ, ಹುನ್ನಾರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಸಹಿಸಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಂತಗಳನ್ನು ಹೇಳಂದಲ್ಲ. ಇವತ್ತು ದಸರಾ, ನಾಳೆ 22ನೇ ತಾರೀಕು. ಆ ಹೆಣ್ಮಗಳ ಬಗ್ಗೆ ನಮ್ದಲ್ಲ ಆರೋಪ. ನಮಗೇನು ಆರೋಪ? ನಮ್ದೇನು? ಈ ದೇವರನ್ನ ಯಾರು ಪೂಜೆ ಮಾಡಬೇಕು, ಯಾರು ಅರ್ಶಿನ ಕುಂಕುಮ ಹಚ್ಚಬೇಕು, ಯಾರು ಗೆಲ್ಲಕ್ಕೆ ಅರಟ ಹಚ್ಚಬೇಕು, ಹಣೆಗೆ ಯಾರು ತಿಳ್ಕ ಇಡಬೇಕು, ಯಾರು ಪುಷ್ಪಾರ್ಚನೆ ಮಾಡಬೇಕು? ಇದು ನಮ್ಮ ಧರ್ಮದ ನಂಬಿಕೆಯ ಪ್ರಶ್ನೆ. ಇದು ಅವರಿಗೂ ಕೈ ಮುಗಿದು ಕೇಳಿದೆ ನಾವು. ಅಲ್ಲೂ ಅನೇಕ ಸಂಗತಿಗಳು ಬದಲಾವಣೆ ಆಗಿದೆ. ನನ್ನ ಹುಬ್ಳಿನಲ್ಲೂ ತೀರ್ಮಾನ ಮಾಡಿದ್ದಾರೆ. ಈ ಥರದಲ್ಲಿ ನಡೀತಾ ಇದೆ. ಒಟ್ಟಾರೆ ಹೇಳಿದಲ್ಲ ನಾನು, ಸಮಸ್ತ ವೀರಶೈವ ಸಮಾಜದ ಬಂಧುಗಳಿಗೆ ಹೇಳಿದಲ್ಲ ನಾನು. ಬಹಳ ಸ್ಪೆಸಿಫಿಕ್ ಅಲ್ಲ ನಂದು, ಸಕಲ ಸಮಾಜಗಳ ಬಗ್ಗೆ ನಾನು ಹೇಳಿರೋನು. ಸಕಲ ಸಮಾಜಗಳು, ಅದರೊಳಗೆ ವೀರಶೈವರು ಬರುತ್ತೆ, ಲಿಂಗಾಯತರು ಬರ್ತಾರೆ, ಕುರುಬರು ಬರ್ತಾರೆ, ಉಪಾರರು ಬರ್ತಾರೆ, ಮಡಿವಾಳರು ಬರ್ತಾರೆ, ಭಾವಸಾರ ಸಮಾಜ ಬರುತ್ತೆ. ಎಲ್ಲ ಹೇಳಿದಲ್ಲ, ಎಷ್ಟು ನೂರಾರು ಜಾತಿಗಳು ಬರುತ್ತೆ. ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರೆಸಿ. ನಾನೊಬ್ಬ ಹಿಂದೂ ಅಂತ ಹೇಳಿದ್ರೊಳಗಡೆ ಅನೇಕ ಸಂಗತಿಗಳು ಅಡಕ ಆಗಿದೆ. ಅದರೊಳಗಡೆ ರಾಷ್ಟ್ರ ಇದೆ, ರಾಷ್ಟ್ರೀಯತೆ ಇದೆ. ಈ ದೇಶಗಳು ಬೌದ್ಧ ಧರ್ಮ ಇಲ್ವಾ ಹಾಗಾದ್ರೆ? ಇದೆ ತಾನೆ? ಯಾಕೆ ಹೇಳಲ್ಲ ನೀವು ಹಾಗಾದ್ರೆ? ಹೇಳೋದಾದ್ರೆ ಯಾಕೆ ಕ್ರಿಶ್ಚಿಯನ್ ಅಂತ ಬರ್ಸಿ ಅಂತ ಹೇಳ್ತೀರಿ? ಹೀಗೆ ನೋಡಿ, ಈ ಧರ್ಮವನ್ನ ಒಡೆದಾಕುವಂತ ಕೆಲಸವನ್ನ, ಹುನ್ನಾರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಸಹಿಸಕ್ಕೆ ಸಾಧ್ಯ ಇಲ್ಲ. ಎಲ್ಲ ಹಂತಗಳನ್ನು ಹೇಳಂದಲ್ಲ. ಇವತ್ತು ದಸರಾ, ನಾಳೆ 22ನೇ ತಾರೀಕು. ಆ ಹೆಣ್ಮಗಳ ಬಗ್ಗೆ ನಮ್ದಲ್ಲ ಆರೋಪ. ನಮಗೇನು ಆರೋಪ? ನಮ್ದೇನು? ಈ ದೇವರನ್ನ ಯಾರು ಪೂಜೆ ಮಾಡಬೇಕು, ಯಾರು ಅರ್ಶಿನ ಕುಂಕುಮ ಹಚ್ಚಬೇಕು, ಯಾರು ಗೆಲ್ಲಕ್ಕೆ ಅರಟ ಹಚ್ಚಬೇಕು, ಹಣೆಗೆ ಯಾರು ತಿಳ್ಕ ಇಡಬೇಕು, ಯಾರು ಪುಷ್ಪಾರ್ಚನೆ ಮಾಡಬೇಕು? ಇದು ನಮ್ಮ ಧರ್ಮದ ನಂಬಿಕೆಯ ಪ್ರಶ್ನೆ. ಇದು ಅವರಿಗೂ ಕೈ ಮುಗಿದು ಕೇಳಿದೆ ನಾವು. ಅಲ್ಲೂ ಅನೇಕ ಸಂಗತಿಗಳು ಬದಲಾವಣೆ ಆಗಿದೆ. ನನ್ನ ಹುಬ್ಳಿನಲ್ಲೂ ತೀರ್ಮಾನ ಮಾಡಿದ್ದಾರೆ. ಈ ಥರದಲ್ಲಿ ನಡೀತಾ ಇದೆ. ಒಟ್ಟಾರೆ ಹೇಳಿದಲ್ಲ ನಾನು, ಸಮಸ್ತ ವೀರಶೈವ ಸಮಾಜದ ಬಂಧುಗಳಿಗೆ ಹೇಳಿದಲ್ಲ ನಾನು. ಬಹಳ ಸ್ಪೆಸಿಫಿಕ್ ಅಲ್ಲ ನಂದು, ಸಕಲ ಸಮಾಜಗಳ ಬಗ್ಗೆ ನಾನು ಹೇಳಿರೋನು. ಸಕಲ ಸಮಾಜಗಳು, ಅದರೊಳಗೆ ವೀರಶೈವರು ಬರುತ್ತೆ, ಲಿಂಗಾಯತರು ಬರ್ತಾರೆ, ಕುರುಬರು ಬರ್ತಾರೆ, ಉಪಾರರು ಬರ್ತಾರೆ, ಮಡಿವಾಳರು ಬರ್ತಾರೆ, ಭಾವಸಾರ ಸಮಾಜ ಬರುತ್ತೆ. ಎಲ್ಲ ಹೇಳಿದಲ್ಲ, ಎಷ್ಟು ನೂರಾರು ಜಾತಿಗಳು ಬರುತ್ತೆ. ಅವರೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತೇಳಿ ಬರೆಸಿ. ನಾನೊಬ್ಬ ಹಿಂದೂ ಅಂತ ಹೇಳಿದ್ರೊಳಗಡೆ ಅನೇಕ ಸಂಗತಿಗಳು ಅಡಕ ಆಗಿದೆ. ಅದರೊಳಗಡೆ ರಾಷ್ಟ್ರ ಇದೆ, ರಾಷ್ಟ್ರೀಯತೆ ಇದೆ. ದಸರಾ ಉದ್ಘಾಟನೆ ಸಂಬಂಧಪಟ್ಟಂತೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ PA ವಶಪಡಿಸಿ ಓಕೆ ಮಾಡಿದೆ. ಮತ್ತೆ ನೀವು